ನಾನು ತುಂಬ ದಿವಸದಿಂದ ಒಂದು ಪರ್ಫೆಕ್ಟ್ ದೋಸೆ ಹಂಚನ್ನು ನೋಡ್ತಾ ಇದ್ದೆ. ಸೊ ನನಗೆ ಇದು ತುಂಬ ಕಡಿಮೆ ಪ್ರೈಸಿಗೆ ಸಿಕ್ತು. ನೀವು ಈ ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತು ಇದು ಕಾಸ್ಟ್ ಐರನ್ ಪ್ಯಾನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಪ್ಯಾನ್ಸ್ ಅಂತ ಬಂದವಾಗ ನಾನು ಯಾವಾಗೂ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಲ್ಲ. ಐದರ್ ಕಾಸ್ಟ್ ಐರನ್ ಯೂಸ್ ಮಾಡ್ತೀನಿ, ಇಲ್ಲಾರ ಬೀಡಿಂದು ಬರುತ್ತಲ್ಲ ಆ ಥರದ್ದು. ಸೊ ಅದೆಲ್ಲ ಇಲ್ಲಿ ಸಿಗೋದು ಕಷ್ಟ, ಅದಕ್ಕೆ ನಾನು ಕಾಸ್ಟ್ ಐರನ್ನೇ ಪ್ರಿಫರ್ ಮಾಡ್ತೀನಿ. ಕಾಸ್ಟ್ ಐರನಲ್ಲಿ ಲಾರ್ಜ್ ಕಂಪ್ನಿದು ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಬಟ್ ಈ ಸಲ ನನಗೆ ದೋಸೆಗಂತಲೇ ದೊಡ್ಡದು ಒಂದು ಪ್ಯಾನ್ ಬೇಕಿತ್ತು. ಸೊ 12 ಇಂಚದ್ದು ಅದರೊಳಗೆ ಸಿಗಲಿಲ್ಲ ನನಗೆ. ಬಟ್ ಅದು ಅಮೆಝಾನಲ್ಲಿ ಹುಡುಕ್ಬೇಕಾದ್ರೆ ನನಗೆ ಅಷ್ಟೇ ಪ್ರೈಸಿಗೆ ಇದು 3 ಪ್ಯಾನ್ ಸಿಕ್ತು. ಅದರಲ್ಲೂ ಬೇರೆ ಬೇರೆ ಸೈಜು. ಇದು ಒಂದು 8 ಇಂಚದ್ದು ಸಿಕ್ತು. ಇದು ತುಂಬ ಹ್ಯಾಂಡಿ ಇರುತ್ತೆ. ಇದು ಬೇಗ ಮಾಡ್ಕೊಳ್ಬೇಕಾದ್ರೆ, ದೊಡ್ಡ ಹಂಚಾದ್ರೆ ಕಾಯಕ್ಕೆ ಟೈಮ್ ಆಗುತ್ತಲ್ಲ, ಈಗ ಪುಟ್ಟ ದೋಸೆ ಮಾಡಬೇಕಾದ್ರೆ ಇಲ್ಲ ಪ್ಯಾನ್ ಕೇಕ್ಸು ಏನಾದರೂ ಮಾಡಬೇಕಾದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಷ್ಟಿತ್ತು, 10 ಇಂಚದ ಪ್ಯಾನ್ ಇತ್ತು. 10 ಇಂಚದ ಪ್ಯಾನು ಇಸ್ ಪರ್ಫೆಕ್ಟ್ ಫಾರ್ ರೋಟೀಸ್. ಚಪಾತಿ ಮಾಡ್ಕೊಳ್ಳೋಕ್ಕೆ ಇಲ್ಲಾರೆ ನಾನ್ ಮಾಡೋಕ್ಕೆ ಅಂಥದಕ್ಕೆಲ್ಲ ಇದು ಕರೆಕ್ಟಾಗಿ ಯೂಸ್ ಆಗುತ್ತೆ. ಆಮೇಲೆ ನೆಕ್ಸ್ಟು ನನಗೆ ಬೇಕಾಗಿದ್ದು ದೋಸೆಗೆ 12 ಇಂಚ್ ಪ್ಯಾನು. ಸೊ ದೋಸೆಗೆ ಮತ್ತು ಚಪಾತಿಗೆ ಬೇರೆ ಹಂಚಿದ್ರೆ ದೋಸೆ ಹಂಚು ಡ್ರೈ ಆಗಲ್ಲ. ಅದನ್ನು ಆರಾಮಾಗಿ ದೋಸೆಗಂತಲೇ ಸ್ಪೆಸಿಫಿಕ್ ಆಗಿ ಇಡ್ಬೋದು, ಸೊ ಅಂಟ್ಕೊಳ್ಳಲ್ಲ. ಸೊ ಇದು ಕಾಸ್ಟ್ ಐರನ್ ಇರೋದ್ರಿಂದ ಇವನಾಗಿ ಹೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ನಿಮಗೆ ಒಂದು ಕಡೆ ಬೇಯೋದು ಒಂದು ಕಡೆ ಬೇಯದೇ ಇರೋದು ಆ ಥರ ಆಗಲ್ಲ. ಇದು ಪ್ರೀ ಸೀಸನ್ಡ್ ಆಗಿರೋದ್ರಿಂದ ಪಳಗ್ಸೋದು ಜಾಸ್ತಿ ಕಷ್ಟ ಆಗಲ್ಲ. ಇದಕ್ಕೆ ನಾನು ಜಸ್ಟ್ $38 ಕೊಟ್ಟಿದ್ದೆ ಅಷ್ಟೇ. ಸೊ ನಿಮ್ಗೇನಾದರೂ ಬೇಕಿದ್ರೆ ನಾನು ಅಮೆಝಾನ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ನಿಮ್ಗೆ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.